ನಿಮ್ಮ ಟೀಯಲ್ಲಿ ಬಣ್ಣ ಇದೆಯಾ, ರುಚಿ ಇದೆಯಾ, ಶಕ್ತಿ ಇದೆಯಾ ಅಂತ ಪ್ರಶ್ನೆ ಕೇಳಿಕೊಂಡು ಒಂದು ಜಾಹೀರಾತುಗಳು ಬರ್ತಾವಲ್ಲ, ನಿಜವಾಗ್ಲೂ ಟೀಯಲ್ಲಿ ಬಣ್ಣ ಇರುತ್ತಾ, ರುಚಿ ಇರುತ್ತಾ, ಶಕ್ತಿ ತುಂಬಿರುತ್ತಾ ಅನ್ನುವಂಥ ಪ್ರಶ್ನೆಯನ್ನ ನಾವು ಮುಂದಿಟ್ಕೊಂಡೆ ಇವತ್ತು ನಿಮ್ಗೆ ಟೀಯೊಳಗಿನ ಕರಾಳ ಸತ್ಯವನ್ನ ಹೇಳ್ತಾ ಇದ್ದೀವಿ. ಟೀ ಮಾಫಿಯಾದವರು ಯಾವ ರೀತಿ ಕೃತಕವಾಗಿ ಬಣ್ಣ, ರುಚಿ, ಶಕ್ತಿಯನ್ನ ತುಂಬಿಸಿ ನಮ್ಮ ಜೀವದ ಜೊತೆ ಚೆಲ್ಲಾಟ ಆಡ್ತಿದ್ದಾರೆ, ಪ್ರತಿ ಮನೆಗೂ ಕ್ಯಾನ್ಸರ್ ಅನ್ನ ರಾಯಭಾರಿಯಾಗಿ ಕಳುಹಿಸಿ ಕ್ಯಾನ್ಸರ್ ಆಸ್ಪತ್ರೆಗಳನ್ನ ತುಂಬಿಸ್ತಿದ್ದಾರೆ ಅನ್ನೋದ್ರ ಕರಾಳ ಸತ್ಯವನ್ನ ಬಿಚ್ಚಿಡ್ತೀನಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ. ನಾನು ವಿಜಯಲಕ್ಷ್ಮಿ ಶಿಬರೂರು. आपका गोडाउन में मिला है? तो गोडाउन में लड़का रहता है ना, वो ये क्यों करते हैं, यूज करते हैं? वो पूछ रहे हैं। हाँ? ये क्यों यूज करते हैं? ಟೀಯಲ್ಲಿ ಬಣ್ಣ ಬೇಕು ಅಂತ ಕೇಳೋರು 100 ಬಾರಿ ಯೋಚಿಸಿ. ಅದು ಬಣ್ಣ ಅಲ್ಲ, ಕಾರ್ಕೋಟಕ ವಿಷ. ಇದು ಹೋಲಿ ಆಡಕ್ಕಿಟ್ಟಿರುವ ಬಣ್ಣ ಅಲ್ಲ, ಟೀಗೆ ಮಿಕ್ಸ್ ಮಾಡಿರುವಂತಹ ಬಣ್ಣ. ಇದನ್ನ ಕುಡಿದ್ರೆ ಸಾವು ಖಚಿತ. ನೋಡೋಕೆ ಕಲರ್ಫುಲ್ ಆಗಿರುತ್ತೆ, ಪ್ಯಾಕೆಟ್ ಸೂಪರ್ ಆಗಿರುತ್ತೆ, ಜೊತೆಗೆ ಬಣ್ಣ, ರುಚಿ, ಶಕ್ತಿ ಇದೆ ಅಂತೆಲ್ಲ ಬೇರೆ ಕ್ಲೇಮ್ ಮಾಡ್ತಾರೆ. ಟೀ ಅಂದರೆ ಅದು ಬೆಳೆದು ಅದನ್ನು ಟೀ ಸಂಸ್ಕರಣಾ ಘಟಕಗಳಲ್ಲಿ ಅದನ್ನು ಕಟ್ ಮಾಡಿ ರೋಸ್ಟ್ ಮಾಡಿರ್ತಾರಲ್ಲ, ದಟ್ಸ್ ದ ಎಂಡ್. ಅದನ್ನು ಪ್ಯಾಕ್ ಮಾಡ್ಬೋದು ಅಷ್ಟೇ. ಇಂಥ ಟೀ ಕುಡಿದ್ರೆ ಅವನ ಜೀವನ ಏನಾಗಬೇಕು? ಅಂದರೆ ಜಾಸ್ತಿ ರೇಟ್ ಇದಕ್ಕೆ ಜಾಸ್ತಿ ಕಲರ್ ಹಾಕ್ತೀರಾ? ಕಲರ್ ಜಾಸ್ತಿ ಇಲ್ವಾ? ಮೆಟಲ್ ಚೆನ್ನಾಗಿ ದಾಟಿಂದು ಅಸಂದು ಮೆಟಲ್ ಜಾಸ್ತಿ ಆಗ್ತದೆ, ಅದು ಟೇಸ್ಟ್ ಬರುತ್ತೆ. ಇವಾಗ ನಮಗೆ ಕಮ್ಮಿ ದುಡ್ಡಲ್ಲಿ ಟೇಸ್ಟಿಂಗು ಬೇಕು, ಇದು ಬೇಕು. ಇದು ಕಮ್ಮಿ ರೇಟ್ ಬಿಟ್ಟು ಕಮ್ಮಿ ಟೇಸ್ಟ್ ಬರುತ್ತೆ, ಜಾಸ್ತಿ ಇತ್ತು ಜಾಸ್ತಿ ರೇಟ್ ಟೇಸ್ಟ್ ಬರುತ್ತೆ. ಬಟ್ ಅದು ಕಮ್ಮಿದು ಚೆನ್ನಾಗಿತ್ತು, ಒಂದು ಸ್ವಲ್ಪ ಪರವಾಗಿಲ್ಲ. ನಮಗೇನಂದರೆ ಇನ್ನೊಂದು ಸ್ವಲ್ಪ ಕಲರು, ಇನ್ನೊಂದು ಸ್ವಲ್ಪ ಟೇಸ್ಟ್. ರೆಡಿ ಮಾಡೋಕ್ಕೆ ಸ್ವಲ್ಪ ಟೈಮ್ ಬೇಕು. ಅದು ಲಾಸ್ಟ್ ಇರೋದು ಡಸ್ಟ್ ಟೀ ಅಲ್ವಾ, ಲಾಸ್ಟ್ 150 ಇರೋದು. 150 ನೀವು ತೆಗೆದಿನೇ ದಾರಿ ಇದೆ. ಈಗ ನಾವು ರೆಡಿ ಮಾಡಲಿ ಸ್ವಲ್ಪ ಟೈಮ್ ಬೇಕು. ಎಷ್ಟು ಕಲರ್ ಬೇಕು ಅಷ್ಟು ಹಾಕ್ತೀವಿ. ಇವನು ಎಂಥ ಪಾಪಿ ಅಂದ್ರೆ ಟೀಗೆ ಯಾವ ಕಾರಣಕ್ಕೂ ಕಲರ್ ಹಾಕ್ಲೇಬಾರ್ದು. ಆದ್ರೆ ಇವನು ಕ್ಯಾನ್ಸರ್ ಕಾರಕ ಬಣ್ಣವನ್ನ ಎಷ್ಟು ಬೇಕಾದ್ರೂ ಹಾಕ್ತಾನಂತೆ ನೋಡಿ. कलर तो अभी नहीं है, कलर ज़्यादा डालने से काल मिलेगा। ये चाहिए तो ये मान दे सकते हैं। इसके और थोड़ा कलर डालो तो काला डालने से काल मिलता है, कलर तो खत्म हो गया। हाँ हाँ ये देखो 26 हो जाता है।